ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮಹಿಳೆಯರಿಗೆ ಗರ್ಭಾವಸ್ಥೆದಾಗ ಕಾಲಿನಾಗ ಬಾವು ಯಾಕೆ ಬರ್ತೈತಿ, ಇಲ್ಲ ಬಾವು ಮಹಿಳೆಯರಿಗೆ ಗರ್ಭಾವಸ್ಥೆದಾಗ ಯಾಕೆ ಬರ್ತೈತಿ. ಸೊ ಈ ವಿಡಿಯೋದಾಗ ಕಂಪ್ಲೀಟ್ ಅದ್ರ ಕಾರಣದ ಬಗ್ಗೆ ನಾನು ನಿಮ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ, ಸರಳ ಭಾಷೆದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಮಹಿಳೆ ಗರ್ಭಾವಸ್ಥೆದಾಗಿರ್ತಾಳೆ, ಪ್ರೆಗ್ನೆನ್ಸಿ ಇರ್ತೈತಲ್ರಿ, ಆವಾಗ ಮಹಿಳೆಯವ್ರಿಗೆ ಎರಡು ಕಾಲುಗಳಲ್ಲಿ ಮತ್ತು ತೆಳಗಿನ ಪಾದದ ಬಳ್ಳದಾಗ ಬಾವು ಬರೋದು ಬಹಳ ಸಹಜ ರೀ. ಅದಕ್ಕೆ ರಿಲೇಟೆಡ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿಸ್ತಾರೆ. ಓಕೆ, ಮತ್ತು 3ನೇ ತಿಂಗಳಲ್ಲಿಂದ 9ನೇ ತಿಂಗಳ ಮಟ್ಟ ಇವೆಲ್ಲ ಬಾವು ಬರೋದು ಬಹಳ ಕಾಮನ್ ಆಗಿರ್ತೈತೆ. ಇದ್ರಾಗ ಡಾಕ್ಟರ್ ಎಲ್ಲ ರಿಪೋರ್ಟ್ ಮಾಡಿಸಿದ್ದು ನಾರ್ಮಲ್ ಬಂತಂದ್ರೆ ಡಾಕ್ಟರ್ ಮಹಿಳೆಯವರಿಗೆ ಕಾಲು ಎಲಿವೇಟ್ ಮಾಡ್ಕೊಂಡು ಮಕ್ಕೊಳಕ್ ಹೇಳ್ತಾರೆ. ಅಂದ್ರೆ ಕಾಲಿನ ತಳಗಡೆ ದಿಂಬ್ ಇಟ್ಕೊಂಡು ಮಕ್ಕೊಳಕ್ ಹೇಳ್ತಾರ್ರಿ. ದಿಂಬ್ ಇಟ್ಕೊಂಡು ಮಕ್ಕೊಂಡ್ರೆ ಏನಾಗುತ್ತಾ, ಬಾವು ಸ್ವಲ್ಪ ಇಳಿತೈತ್ರಿ, ಇದು ಕಾಮನ್ ಇರ್ತೈತಿ. ಸೊ ಇದನ್ನ ಬಿಟ್ಟು ಆಬ್ಸ್ಟ್ರಾಕ್ಟಿಕ್ ಕಾಸಸ್ ಕೂಡ ಇರ್ತಾವ್ರಿ. ಇದ್ರ ಸಂಬಂಧ ಈ ರೀತಿ ಕಾಲಿನ ಬಾವು ಬರ್ತೈತಿ. ಯಾವಪ್ಪ ಅಂದ್ರೆ ಒಂದೇದು ಮಲ್ಟಿಪಲ್ ಪ್ರೆಗ್ನೆನ್ಸಿ, ಮಹಿಳೆ ಪ್ರೆಗ್ನೆಂಟ್ ಇದ ಅಲ್ಲ, ಸೊ ಮಹಿಳೆ ಗರ್ಭದ ಒಳಗಡೆ ಫಿಟಸ್ ಏನದು ಒಂದ್ರಕಿಂತ ಜಾಸ್ತಿ ಅದು, ಒಂದು ಪಾಪು ಒಂದ್ರಕಿಂತ ಜಾಸ್ತಿ ಅದು ಅಂದ್ರೆ ಮಲ್ಟಿಪಲ್ ಪ್ರೆಗ್ನೆನ್ಸಿ ಐತಂದ್ರ ಆ ರೀತಿ ಸಮಸ್ಯೆ ಆಗ್ತೈತ್ರಿ. ಇಲ್ಲ ಹೈಡ್ರೋ ಆಮ್ನಿಯೋಸ್, ಮಹಿಳೆ ಗರ್ಭಾವಸ್ಥೆದಾಗಿದ್ದಾಗ ಆಮ್ನಿಯೋಟಿಕ್ ಫ್ಲೂಯಿಡ್ ಫಾರ್ಮ್ ಆಗ್ತಿರ್ತೈತಿ, ಅದು ಅತಿ ಪ್ರಮಾಣದಾಗ ಏನಾರ ಫಾರ್ಮ್ ಆಗಕ್ ಕುಂತೈತಿ ಅಂದ್ರೆ ಕೂಡ ಆ ರೀತಿ ಕಾಲಿನ ಬಾವು ಬರ್ತೈತ್ರಿ ಬಹಳ ಜಾಸ್ತಿ. ಇಲ್ಲ ಹೈಡೆಟಿಫಾರ್ಮ್ ಮೋಲ್ ಅಂತಾರ, ಅದಕ್ಕೆ ಮೋಲಾರ್ ಪ್ರೆಗ್ನೆನ್ಸಿ ಅಂತಾನೆ ಕರೀತಾರೆ. ಅಂದ್ರೆ ನಾನ್ ಕ್ಯಾನ್ಸರಸ್ ಒಂದು ಟ್ಯೂಮರ್ ಗಡ್ಡಿ ಆಗ್ತೈತ್ರಿ ಮಹಿಳೆಯವ್ರ ಗರ್ಭಕೋಶ ಒಳಗಡೆ. ಇದ್ರ ಸಂಬಂಧ ಕೂಡ ಬಾವು ಬರ್ತೈತ್ರಿ. ಇವನು ಬಿಟ್ಟು ಕೂಡ ಪ್ಯಾಥಾಲಜಿಕಲ್ ಕಂಡೀಷನ್ಸ್ ಇರ್ತಾವ. ಮಹಿಳೆಯರ ಬಾಡ್ಯಾಗ ಏನಾರ ಸಮಸ್ಯೆ ಐತಂದ್ರ ಅದ್ರ ಸಂಬಂಧ ಕೂಡ ಕಾಲುಗಳಲ್ಲಿ ಬಾವು ಬರ್ತೈತಿ. ಯಾವ್ದಪ್ಪ ಅಂದ್ರೆ ಒಂದೇದು ಮಹಿಳೆಯರಿಗೆ ಕಂಜೆಸ್ಟಿವ್ ಕಾರ್ಡಿಯಾಕ್ ಫೇಲಿಯರ್. ಅಂದ್ರೆ ಕಾರ್ಡಿಯಾಕ್ ಹಾರ್ಟ್, ನಮ್ಮ ಹಾರ್ಟ್ ಏನಿರ್ತೈತಿ ಯಾವ ರೀತಿ ತಮ್ಮ ಕೆಲಸ ಮಾಡಬೇಕು, ಪಂಪ್ ಮಾಡಬೇಕು, ರಕ್ತವನ್ನು ಮಾಡ್ತಾ ಇಲ್ಲ ಅಂದ್ರೆ ಈ ರೀತಿ ಬಾವು ಬರ್ತೈತ್ರಿ. ಅದನ್ನ ಬಿಟ್ಟರು ಎನಿಮಿಯಾ, ಮೈಯಾಗ ರಕ್ತ ಅಂಶ ಕಡಿಮೆ ಇದೆ, ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಐತಂದ್ರೆ ಕೂಡ ಆ ರೀತಿ ಬಾವು ಬರ್ತೈತ್ರಿ. ಇಲ್ಲ PIH ಅಂತಾರ್ರಿ, ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ಟೆನ್ಷನ್. ಗರ್ಭಾವಸ್ಥೆ ಆದ್ಮೇಲೆ ಮಹಿಳೆಯರಿಗೆ BP ಸಮಸ್ಯೆ ಐತಂತ ಏನಾರ ಗೊತ್ತಾಗೈತಂದ್ರ ಆ BP ಜಾಸ್ತಿ ಇರೋ ಸಂಬಂಧ ಕೂಡ ಕಾಲುಗಳಲ್ಲಿ ಬಾವು ಬರ್ತೈತ್ರಿ. ಇಲ್ಲ ಪ್ರೀ ಎಕ್ಲಾಂಪ್ಸಿಯಾ ಅಂತ ಕರೀತಾರೆ. ಅಂದ್ರೆ ಮಹಿಳೆಯರಿಗೆ ಪ್ರೆಗ್ನೆಂಟ್ ಆದ್ಮೇಲೆ BP ಐತಂತ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಏನಾಗುತ್ತೆ, ಕಿಡ್ನಿ ಕೂಡ ಇಫೆಕ್ಟ್ ಆಗುತ್ತೆ, ಮತ್ತು ಮಹಿಳೆಯರ ಮೂತ್ರದ ಅಂತ ಪ್ರೋಟೀನ್ ಹೋಗ್ತಿರ್ತೈತಿ, ಇದಕ್ಕೆ ಪ್ರೀ ಎಕ್ಲಾಂಪ್ಸಿಯಾ ಅಂತಾರೆ. ಈ ಸಮಸ್ಯೆ ಇದ್ರೂ ಕೂಡ ಕಾಲುಗಳಲ್ಲಿ ಬಾವು ಬರ್ತೈತಿ. ಮತ್ತೆ ಮಹಿಳೆಯವ್ರಿಗೆ ಏನಾರ ಲಿವರ್ ಸಂಬಂಧಿತ ತ್ರಾಸ ಐತಂದ್ರ, ರೋಗ ಐತಂದ್ರ, ಕಿಡ್ನಿ ಸಂಬಂಧಿತ ಏನಾರ ರೋಗ ಐತಂದ್ರ ಕೂಡ ಕಾಲುಗಳಲ್ಲಿ ಬಾವು ಬರ್ತೈತ್ರಿ. ಇಲ್ಲ ಮಹಿಳೆಯವ್ರಿಗೆ DVT, ಡೀಪ್ ವೇನಸ್ ಥ್ರೋಂಬೋಸಿಸ್ ಅಂತೀವಿ. ಕಾಲುಗಳಲ್ಲಿ ನೋಡಿರ್ತೀರಿ ನೀವು, ಬಹಳಷ್ಟು ಜನದ್ದು ನರ ಉಬ್ಬಿರ್ತೈತಲ್ರಿ, ಅದಕ್ಕೆ ಡೀಪ್ ವೇನಸ್ ಥ್ರೋಂಬೋಸಿಸ್ ಅಂತಾರೆ. ಮಹಿಳೆಗೆ ಪ್ರೆಗ್ನೆನ್ಸಿಕಿನ ಮುಂಚೆನ ಆ ಸಮಸ್ಯೆ ಐತಂದ್ರ ಪ್ರೆಗ್ನೆನ್ಸಿ ಟೈಮ್ನಾಗ ಅದು 5 ಪಟ್ಟಿನೂ ಜಾಸ್ತಿ ಆಗಿಬಿಡ್ತೈತಿ. ಅದ್ರ ಸಂಬಂಧ ಕಾಲುಗಳಲ್ಲಿ ಬಾವು ಬರ್ತೈತಿ, ಸ್ವೆಲ್ಲಿಂಗ್ ಆಗ್ತೈತಿ. ಇಲ್ಲ ಮಹಿಳೆಯರಿಗೆ ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಐತಂದ್ರ, ಥೈರಾಯ್ಡ್ ಸಮಸ್ಯೆ ಐತಂದ್ರ ಕೂಡ ಕಾಲುಗಳಲ್ಲಿ ಬಾವು ಜಾಸ್ತಿ ಬರ್ತೈತ್ರಿ. ಸೊ ಇವೆಲ್ಲ ಕಂಡೀಷನ್ಸ್ ನಾನು ನಿಮ್ಗೆ ಹೇಳಿನಿ. ಎದ್ರ ಸಂಬಂಧ ಮಹಿಳೆಯವ್ರ ಕಾಲದಾಗ ಇಲ್ಲ ಅವ್ರದ್ದು ಬಳದಾಗ ಆಗಿರ್ಬೋದು, ಪಾದದಾಗ ಆಗಿರ್ಬೋದು ಬಾವು ಬರ್ತೈತಂತ. ಇದಕ್ಕೆ ಡಾಕ್ಟರ್ ರಿಲೇಟೆಡ್ ಇನ್ವೆಸ್ಟಿಗೇಷನ್ ಮಾಡಿಸ್ತಾರ, ಮತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ಅದು ಆರಾಮ ಆಗ್ತೈತ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನೆಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಒತ್ತು ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ವಿಡಿಯೋ ಇಷ್ಟ ಆಗಿದ್ಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ, ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದೆಯಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.